ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ, ಕಾಡು ಪ್ರಾಣಿಗಳ ಹೊಟ್ಟೆ ಸೇರ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ. ಕಾಡು ಪ್ರಾಣಿಗಳ ಜೀವಕ್ಕೆ ಕುತ್ತು ತರ್ತಾ ಇದೆಯಾ ಪ್ರಾಧಿಕಾರ? ರಸ್ತೆ ಬದಿ ಅಂಗಡಿಯಲ್ಲಿ ಚಹಾ ಸವಿದ ಡಿಸಿಎಂ, ಟೀ ಕುಡಿಯುತ್ತಾ ಹಳೆಯ ನೆನಪಿನ ಬುಟ್ಟಿ ಬಿಚ್ಚಿಟ್ಟ ಪರಮೇಶ್ವರ್. ಡಿಸಿಎಂ ಪರಮೇಶ್ವರ್ ಸರಳತೆಗೆ ಅಭಿಮಾನಿಗಳು ಫುಲ್ ಫಿದಾ. ಅಮಾವಾಸ್ಯೆ ಪ್ರಯುಕ್ತ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬಂದ ಭಕ್ತಗಣ. ಮೈಸೂರು ಮಾರ್ಗದಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರ ಪರದಾಟ. ಪ್ರಯಾಣಿಕರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೆಎಸ್ಆರ್ಟಿಸಿಗೆ ಒತ್ತಾಯ. ರೈಲ್ವೆ ಸೇತುವೆ ದುರಸ್ಥಿತಿಗೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಸಡ್ಡೆ. ಚಂದ ಎತ್ತಿ ಸಂಪರ್ಕ ಸೇತುವೆ ಸರಿಪಡಿಸಿದ ಸ್ಥಳೀಯರು. ಅಧಿಕಾರಿಗಳ ಕಣ್ಣು ತೆರೆಸಲು ಗ್ರಾಮಸ್ಥರ ಹೋರಾಟ. ಮಾಲೆ ಧರಿಸಿ ಶಬರಿಮಲೆಗೆ ಹೊರಟ ಎಚ್ಡಿಕೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಶಬರಿಮಲೆ ಯಾತ್ರೆ. ಇರುಮುಡಿ ಹೊತ್ತು ಸ್ವಾಮಿ ಸನ್ನಿಧಾನದತ್ತ ಎಚ್ಡಿಕೆ ಪಯಣ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ರಾಜ್ಯದ ಪ್ರಮುಖ ಯಾತ್ರಾ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿನ ಅವೈಜ್ಞಾನಿಕ ಕಸ ನಿರ್ವಹಣೆಯು ವನ್ಯಜೀವಿಗಳಿಗೆ ಮಾರಕವಾಗಿ ಪರಿಣಮಿಸಿದೆ. ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರವು ಸಂಗ್ರಹವಾಗುವ ಕಸವನ್ನ ಕಾಡಂಚಿನ ಪ್ರದೇಶದಲ್ಲಿ ಡಂಪ್ ಮಾಡ್ತಾ ಇದ್ದು, ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದ ಕಾರಣ ಆಹಾರ ಹುಡುಕುವ ವನ್ಯಜೀವಿಗಳು ಕಸದ ರಾಶಿಯತ್ತ ಆಕರ್ಷಿತ ಆಗ್ತಾ ಇದೆ. ಇತ್ತೀಚೆಗೆ ಕಾಡಾನೆಯೊಂದು ಪ್ಲಾಸ್ಟಿಕ್ ತ್ಯಾಜ್ಯ ತಿನ್ನುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಇದು ವನ್ಯಜೀವಿಗಳ ಆರೋಗ್ಯ ಮತ್ತು ಜೀವಕ್ಕೆ ತೀವ್ರ ಅಪಾಯವನ್ನ ಉಂಟು ಮಾಡಿದೆ. ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಗಾಳಿಯಲ್ಲಿ ಹಾರಿ ಅರಣ್ಯದೊಳಗೆ ಹರಡ್ತಾ ಇದ್ದು, ಮಳೆಗಾಲದಲ್ಲಿ ಹಳ್ಳಗಳ ಮೂಲಕ ನೀರು ಮತ್ತು ಮಣ್ಣು ಸಹ ಕಲುಷಿತಗೊಳ್ತಾ ಇದೆ. ಈ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ವೈಜ್ಞಾನಿಕ ವಿಲೇವಾರಿ ಮಾಡಬೇಕು ಹಾಗೂ ಡಂಪಿಂಗ್ ಯಾರ್ಡ್ ಸುತ್ತಲೂ ಸೂಕ್ತ ಭದ್ರತಾ ಬೇಲಿ ನಿರ್ಮಿಸಿ ಕಾಡು ಪ್ರಾಣಿಗಳ ಪ್ರಾಣ ರಕ್ಷಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿಯ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನೀವು ಬಯಸ್ತೀರಿ? ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತೋರಿದ ಸರಳತೆ ಇದೀಗ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿನ್ನೆ ಕೊರಟಗೆರೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಮರಳುತ್ತಿದ್ದ ವೇಳೆ ನಾಗೇನಹಳ್ಳಿ ಗ್ರಾಮದ ರಸ್ತೆ ಬದಿ ಇರುವ ಪುಟ್ಟ ಟೀ ಅಂಗಡಿ ಬಳಿ ವಾಹನ ನಿಲ್ಲಿಸಿ ಟೀಯನ್ನ ಕುಡಿದಿದ್ದಾರೆ. ಕಾರ್ಯಕರ್ತರೊಂದಿಗೆ ಅಂಗಡಿಯಲ್ಲೇ ಕುಳಿತು ಚಹಾ ಸೇವಿಸಿದ ಪರಮೇಶ್ವರ್ ಸಾಮಾನ್ಯರಂತೆ ಬೆರೆತು ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ತಾವು ಮಧುಗಿರಿ ಕ್ಷೇತ್ರದ ಶಾಸಕರಾಗಿದ್ದಾಗ ದಿನಗಳನ್ನ ನೆನಪಿಸಿಕೊಂಡು ಕಾರ್ಯಕರ್ತರೊಂದಿಗೆ ಹರಟೆ ಹೊಡೆದಿದ್ದು, ಉನ್ನತ ಹುದ್ದೆಯಲ್ಲಿದ್ರೂ ಪ್ರೋಟೋಕಾಲ್ ಮೀರಿ ರಸ್ತೆ ಬದಿ ಅಂಗಡಿಯಲ್ಲಿ ಚಹಾ ಕುಡಿದು ಪರಮೇಶ್ವರ್ ಅವರು ತೋರಿದ ಈ ಸರಳ ನಡೆ ಈಗ ಗ್ರಾಮಸ್ಥರು ಮತ್ತು ಸ್ಥಳೀಯ ಕಾರ್ಯಕರ್ತರಿಗೆ ಅಚ್ಚರಿ ಹಾಗೂ ಸಂತಸವನ್ನ ತಂದಿದೆ. ಇದೀಗ ಡಿಸಿಎಂ ಅವರ ಈ ನಡೆ ಸಾಮಾಜಿಕ ಜಾಲತಾಣದಲ್ಲೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಮಾವಾಸ್ಯೆ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಂಜನಗೂಡಿನಂತಹ ಧಾರ್ಮಿಕ ಸ್ಥಳಗಳಿಗೆ ಭಕ್ತರ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ತೆರಳುವ ಸಾರಿಗೆ ಬಸ್ಸುಗಳನ್ನ ಆ ಮಾರ್ಗಗಳಿಗೆ ನಿಯೋಜಿಸಲಾಗಿದೆ. ಇದರಿಂದಾಗಿ ಮೈಸೂರಿಗೆ ತೆರಳಬೇಕಿದ್ದ ವಿದ್ಯಾರ್ಥಿಗಳು, ಕಚೇರಿ ಉದ್ಯೋಗಿಗಳು ಹಾಗೂ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗುವ ರೋಗಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಪುರಸಭಾ ಮಾಜಿ ಸದಸ್ಯ ಆರ್ ರಾಜಗೋಪಾಲ್, ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಅವಲಂಬಿಸಿರುವ ಈ ಮಾರ್ಗದಲ್ಲಿ ಬಸ್ಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಸಾಮಾನ್ಯವಾಗಿ 15 ನಿಮಿಷಕ್ಕೊಮ್ಮೆ ಲಭ್ಯವಿದ್ದ ಬಸ್ಸುಗಳ ಸಂಖ್ಯೆ ಕಡಿಮೆಯಾಗಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ದೊಡ್ಡ ತೊಂದರೆಯಾಗಿದೆ. ಈ ಕೂಡಲೇ ಗುಂಡ್ಲುಪೇಟೆ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರು ಪ್ರಯಾಣಿಕರ ಕುಂದು ಕೊರತೆಗಳಿಗೆ ಸ್ಪಂದಿಸಬೇಕು. ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚುವರಿ ಬಸ್ಗಳನ್ನು ಬಿಡುವ ಜೊತೆಗೆ ಮೈಸೂರು ಮಾರ್ಗದಲ್ಲಿನ ಪ್ರಯಾಣಿಕರ ಸಂಖ್ಯೆಯನ್ನ ಪರಿಗಣಿಸಿ ಅಗತ್ಯವಿರುವ ಹೆಚ್ಚುವರಿ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಇರುವ ಹಳೆ ರೈಲ್ವೆ ಸೇತುವೆಯು ರಾಂಪುರ, ಆರತಿ ಉಕ್ಕಡ, ಅಚ್ಚಪ್ಪನಕೊಪ್ಪಲು ಸೇರಿದಂತೆ ಸುತ್ತಮುತ್ತಲ ಹಲವು ಗ್ರಾಮಗಳ ಜನರಿಗೆ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಆದ್ರೆ ಈ ಸೇತುವೆ ಸಂಪೂರ್ಣವಾಗಿ ಶಿಥಿಲಗೊಂಡು ದಾರಿ ಉದ್ದಕ್ಕೂ ಹಳ್ಳ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರ ಓಡಾಟಕ್ಕೆ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಸೇತುವೆಯ ದುಸ್ಥಿತಿಯ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬೇಸತ್ತ ಗ್ರಾಮಸ್ಥರು ಅನಿವಾರ್ಯವಾಗಿ ತಾವೇ ಕಣಕ್ಕಿಳಿದಿದ್ದಾರೆ. ಸುತ್ತಮುತ್ತಲ ಗ್ರಾಮದ ಜನರು ಪರಸ್ಪರ ಚಂದ ಸಂಗ್ರಹಿಸಿ ಆ ಹಣದಿಂದಲೇ ಸೇತುವೆಯ ಗುಂಡಿಗಳನ್ನ ಮುಚ್ಚಿಸಿ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಿದ್ದಾರೆ. ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಜನಸಾಮಾನ್ಯರು ಸ್ವತಃ ರಸ್ತೆ ಮತ್ತು ಸೇತುವೆ ದುರಸ್ಥಿತಿಗೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಹದಗೆಟ್ಟಿರುವಂತಹ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಶಬರಿಮಲೆಗೆ ಪವಿತ್ರ ಯಾತ್ರೆ ಕೈಗೊಂಡಿದ್ದಾರೆ.
ಕೇಂದ್ರ ಸಚಿವರಾದ ಬಳಿಕ ಕೈಗೊಂಡಿರುವ ಮೊದಲ ಯಾತ್ರೆ ಇದಾಗಿದ್ದು, ಇಂದು ಮುಂಜಾನೆಯೇ ಕೊಚ್ಚಿಯ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿ ಇರುಮುಡಿ ಹೊತ್ತು ಪ್ರಯಾಣ ಆರಂಭಿಸಿದ್ದಾರೆ. ಸಚಿವರು ಮಧ್ಯಾಹ್ನ ಪಂಪಾ ನದಿ ತೀರವನ್ನ ತಲುಪಿ ಪುಣ್ಯ ಸ್ನಾನ ಮುಗಿಸಿದ ಬಳಿಕ ಸಂಜೆ ಅಯ್ಯಪ್ಪ ಸನ್ನಿಧಿಯಲ್ಲಿ ನಡೆಯುವ ಪಡಿಪೂಜೆ ಮತ್ತು ಪುಷ್ಪಾಭಿಷೇಕದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಧಾರ್ಮಿಕ ಯಾತ್ರೆಯಲ್ಲಿ ಸಚಿವರೊಂದಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಬೋಜೇಗೌಡ ಸೇರಿದಂತೆ 30ಕ್ಕೂ ಹೆಚ್ಚು ಜನರ ತಂಡ ಸಾಥ್ ನೀಡಿದ್ದಾರೆ. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಹುಭಾಷಾ ನಟ ಪ್ರಕಾಶ್ ರೈ ಹಾಗೂ ಪ್ರೊಫೆಸರ್ ಭಗವಾನ್ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಎಸ್ಪಿ ಕಚೇರಿ ಬಳಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗಿದ್ರು. ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರವನ್ನ ಬಗ್ಗುಬಡಿಯಲು ಅಂತಾರಾಷ್ಟ್ರೀಯ ಮಟ್ಟದ ಪಿತೂರಿ ನಡೆಯುತ್ತಿದೆ. ಪ್ರಕಾಶ್ ರೈ ಅವರಿಗೆ ಕೇರಳದಿಂದ 200 ಕೋಟಿ ರು ಹಣ ಹರಿದು ಬಂದಿದೆ ಎಂಬ ಮಾಹಿತಿ ಇದ್ದು, ಧರ್ಮದ ಅಧಿಪತಿ ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳುಹಿಸಲು ಹುನ್ನಾರ ನಡೆಸಲಾಗ್ತಾ ಇದೆ. ಇಂತಹ ಪಿತೂರುಗಳ ಹಿಂದೆ ಇರುವವರನ್ನ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು. ಇದೇ ವೇಳೆ ಬುರ್ಡೆ ಮ್ಯಾನ್ ಮಾತು ಕೇಳಿ ಸಿದ್ದರಾಮಯ್ಯ ಸರ್ಕಾರವು ಎಸ್ಐಟಿ ರಚನೆ ಮಾಡಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈ ಪ್ರಕರಣವನ್ನ ಸಮಗ್ರವಾಗಿ ತನಿಖೆ ನಡೆಸಲು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಬಹಳ ಭಕ್ತಿಭಾವದಿಂದ ನಡ್ಕೊಳ್ಳುವಂಥ ಕ್ಷೇತ್ರ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದ ಬಗ್ಗೆ ಕಳೆದ ಒಂದು 7-8 ತಿಂಗಳಿಂದ ಇನ್ನಿಲ್ಲದ ಷಡ್ಯಂತ್ರ ನಡೀತಾ ಇದೆ. ಮೊನ್ನೆ ಈ ಬುರ್ಡೆ ಗ್ಯಾಂಗ್ನ ಒಂದು ನಾಯಕ ಅಂತಂದರೆ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ದಾನೆ. ರಿಟ್ ಅರ್ಜಿನಲ್ಲಿ SIT ಏನು ಮಾಡಿದರು, SITನಲ್ಲಿ ನಾನೇನೇನು ಆರೋಪ ಮಾಡಿದೆ ಯಾರನ್ನೂ ಕೂಡ ಬಂಧಿಸಿಲ್ಲ, SIT ವರದಿಯನ್ನು ಕೊಟ್ಟಿಲ್ಲ ಅಂತ. ಸನ್ಮಾನ್ಯ ಸಿದ್ದರಾಮಯ್ಯವರಿದ್ದಾಗ ಯಾವುದೋ ಬೀದಿ ಲೋಗೋ ಬುರ್ಡೆದಾಸೆಯನ್ನು ಮಾತು ಕೇಳಿ ಇವತ್ತು ತುರಾತುರಿನಲ್ಲಿ SITಯನ್ನು ರಚನೆ ಮಾಡಿದ್ರು. ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೋ ಇಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಬಂದಿರತಕ್ಕಂಥ ಗಂಭೀರ ಆರೋಪ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವನ ಹೆಸರಿನಲ್ಲಿ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಈ ಒಂದು ದುಷ್ಕೃತ್ಯಕ್ಕೆ ಧರ್ಮಸ್ಥಳದ ಹೆಸರಿಗೆ ಕಪ್ಪಮಸಿ ಬಳಿಬೇಕು ಮತ್ತು ವೀರೇಂದ್ರ ಹೆಗಡೆಯವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಪಿತೂರಿಯನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ 200 ಕೋಟಿ ಹಣವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೇ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ಚಿನ್ನಯ್ಯ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ಆರೋಪ. ಇವತ್ತು ಗೃಹ ಸಚಿವರನ್ನ ಮನವಿ ಮಾಡ್ತೀನಿ. ಲಾರಿಯೊಂದನ್ನ ಓವರ್ಟೇಕ್ ಮಾಡಲು ಯತ್ನಿಸಿದಾಗ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿರುವ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಬಳಿ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸಂಭವಿಸಿದೆ. ಮೈಸೂರಿನಿಂದ ಬೆಂಗಳೂರಿಗೆ ಕಾರಿನಲ್ಲಿ ತೆರಳುತ್ತಿದ್ದ ದಂಪತಿಗಳು ಲಾರಿಯೊಂದನ್ನು ಓವರ್ಟೇಕ್ ಮಾಡಲು ಯತ್ನಿಸಿದಾಗ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದ್ದು, ಕಾರು ಪಲ್ಟಿಯಾದ ರಭಸಕ್ಕೆ ಅದು ಡಿವೈಡರ್ ದಾಟಿ ಪಕ್ಕದ ರಸ್ತೆಗೆ ಹೋಗಿ ಬಿದ್ದಿದೆ. ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಇನ್ನು ಕಾರಿನಲ್ಲಿದ್ದ ದಂಪತಿಗಳಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನ ಚಿಕಿತ್ಸೆಗಾಗಿ ಮಂಡ್ಯದ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಅವಘಡದಿಂದ ಎಕ್ಸ್ಪ್ರೆಸ್ ವೇನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಸ್ಥಳಕ್ಕೆ ಮದ್ದೂರು ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕಬ್ಬಿನ ಬಾಕಿ ಹಣ ಪಾವತಿಸಿದ ಸಕ್ಕರೆ ಕಾರ್ಖಾನೆಯ ಧೋರಣೆಯನ್ನು ವಿರೋಧಿಸಿ ಕೆಆರ್ಪೇಟೆಯಲ್ಲಿ ರೈತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿದ ರೈತರು ಶಂಖ ಊದಿ ಮತ್ತು ಜಗಟೆ ಬಾರಿಸುವ ಮೂಲಕ ವಿನೂತನವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಕಳೆದ ವರ್ಷ ಪ್ರತಿ ಟನ್ ಕಬ್ಬಿಗೆ 50 ರೂಪಾಯಿ ಬಾಕಿ ಹಣವನ್ನ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದ್ರು. ಮಾಕವಳ್ಳಿ ಹೇಮಗಿರಿ ಶುಗರ್ ಕಾರ್ಖಾನೆಯು ರೈತರ ಹಣವನ್ನ ಪಾವತಿಸದೆ ಸತಾಯಿಸ್ತಾ ಇದೆ. ಸರ್ಕಾರವು ಕಾರ್ಖಾನೆ ಮಾಲೀಕರಿಗೆ ಹಣ ಪಾವತಿಸುವಂತೆ ಆದೇಶ ನೀಡಿದ್ರು. ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಹಸೀಲ್ದಾರ್ ಕಚೇರಿಯ ಮುಂದೆ ಗೋವಿಂದ ಗೋವಿಂದ ಎನ್ನುತ್ತಾ ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಬಾಕಿ ಹಣ ಸಿಗದಿದ್ರೆ ಕಾರ್ಖಾನೆಯನ್ನ ಯಾವುದೇ ಕಾರಣಕ್ಕೂ ಪ್ರಾರಂಭಿಸಲು ಬಿಡುವುದಿಲ್ಲ ಅಂತೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರು ದುಡ್ಡದು? ಸರ್ಕಾರದಿಂದ ಇಲ್ಲ. ನಮ್ಮ ತೆರಿಗೆ ಪ್ರತಿನಿತ್ಯ ನಾವು ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದಂಗೆ ಕೊಡ್ತೀವಿ. ಪ್ರತ್ಯಕ್ಷವಾಗೂ ಕೊಡ್ತೀವಿ, ಪರೋಕ್ಷವಾಗೂ ಕೊಡ್ತೀವಿ. ಉತ್ಪಾದಕರಾಗೂ ಕೊಡ್ತೀವಿ, ಬಳಕೆದಾರರಾಗೂ ಕೊಡ್ತೀವಿ ತೆರಿಗೆ. ಈ ಎಲ್ಲ ತೆರಿಗೆ ದುಡ್ಡನ್ನ ಅಲ್ಲಿ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಹೋಗಲ್ಲ, ಅವರು ಹಂಚ್ತಾ ಅವರೆಲ್ಲ. ಅವರನ್ನು ಚೆನ್ನಾಗಿ ನೋಡ್ಕೊಂಡವ್ರೆ. ಈ ಆಫೀಸ್ ಅವ್ರು ಮಾಡ್ಕೊಂಡವ್ರಲ್ಲ. ನಾವು ಹೆಬ್ಬೆಟ್ಟು ತಂಬು ಇಂಪ್ರೆಷನ್ ತಿಳುವಳಿಕೆಯಿಂದ ಮುಗ್ಧರಿಗೆ ದುಡ್ಡದೆ ಅಂತ ಓಟ್ ಹಾಕಿದೀವಲ್ಲ, ಅವ್ರು ತಿದ್ದುಪಡಿಗಳನ್ನ ಮಾಡ್ಕೊಂಡ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾವುದೇ ಕಾರಣಕ್ಕೂ ರೆಡ್ ಡ್ಯಾಂಡಲ್ಲಿ ಹಿಡ್ಕೊಡ್ತಾ ನಮ್ಮ ಹುಡುಗ. ಒಂದು ಲೋಡ್ ಅಕ್ಕಿ ಗವಿಮಠ ವಸತಿ ಶಾಲೆಗೆ ಹೋಗ್ಬೇಕಾದದ್ದು ಬೋನಿಗೇಗೌಡರ ಚಂದ್ರಶೇಖರ್ ರೈಸ್ ಮಿಲ್ಗೆ ಹೋಗಿತ್ತು.
ಗವಿ ಮಠದ ಮೊರಾರ್ಜಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನ ರೆಡ್ ಡ್ಯಾಂಡ್ ರೈಸ್ ಮಿಲ್ಲಲ್ಲಿ ಇಟ್ಕೊಟ್ಟಾಗ 61 ಕ್ವಿಂಟಾಲ್ ಗೋಧಿ 48 ಕ್ವಿಂಟಾಲ್ ಅಕ್ಕಿ ಮುಚ್ಚಿಬಿಟ್ಟು. ಅಂದ್ರೆ ನೀವು ಯಾರನ್ನಾರ ಇಟ್ಕೊಡಿ, ಅವ್ರ ಪರವಾಗಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ನಿಮ್ಮ ಪರವಾಗಿ ಸಮಾಜದ ಪರವಾಗೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಇದು ಮುಂದುವರಿಯುತ್ತದೆ. ದಯಮಾಡಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ಇನ್ನು ಕೆಲವೇ ದಿವಸಗಳಲ್ಲಿ ಕಾರ್ಪೊರೇಟ್ಗಳು ನಮ್ಮನ್ನು ಕಡಾಕಂಡಿದೆ. ಈಗಾಗಲೇ ಮೊನ್ನೆ ಯಾವಾಗಲೂ ಬಿಜೆಪಿ ಇವರು ಅಶೋಕ್ ಅವರು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಆಡಳಿತ ಶುರು ಮಾಡಿದ್ದು ಅವರ ಪಕ್ಷದ ಮಂತ್ರಿಗಳೇ ಪರಸ್ಪರ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕಿಸಿದ್ರು. ಇನ್ನು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಬಿಚ್ಚಿಟ್ಟ ಅವರು, ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದ ಸಾಲ 8 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಬಳಿ ಹಣವಿಲ್ಲದಂತಾಗಿದೆ. ಇದೇ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದ್ರು. ಸದ್ಯ ರಾಜ್ಯದಲ್ಲಿ 14 ಸಚಿವರು 14 ದಿಕ್ಕುಗಳಲ್ಲಿ ಮಾತನಾಡ್ತಾ ಇದ್ದು, ಸಚಿವ ಸಂಪುಟ ವಿಸ್ತರಣೆಯಾದ್ರೆ ಅದನ್ನ ಸಾಕ್ಷಾತ್ ಶಿವನೇ ಕಾಪಾಡಬೇಕು ಅಂತ ಹೇಳಿ ಲೇವಡಿ ಮಾಡಿದ್ರು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಮೌನವಾಗಿರುವ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅಶ್ವಥ್ ನಾರಾಯಣ್, ಈಗಲೇ ಆ ಬಗ್ಗೆ ಮಾತನಾಡುವುದಿಲ್ಲ, ಸೂಕ್ತ ಸಮಯ ಬಂದಾಗ ಮಾತನಾಡುತ್ತೇನೆ. ಸದ್ಯ ಕುಮಾರಸ್ವಾಮಿ ಒಬ್ಬರೇ ಮಾತನಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಧ್ವನಿ ಎತ್ತಲಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಅಭಿವೃದ್ಧಿಯನ್ನ ಉದ್ಯಮಶೀಲತೆಯನ್ನು ಕಾಣಲಿಕ್ಕೆ ಎಲ್ಲ ರೀತಿಯಾದಂಥ ಉತ್ತೇಜನ ಗ್ರಾಮೀಣ ಭಾಗದಿಂದ ಹಿಡಿದು ರಾಷ್ಟ್ರ ಮಟ್ಟದ ವಿಶ್ವ ಮಟ್ಟದಲ್ಲೂ ಭಾರತವನ್ನು ಒಂದು ಸದೃಢವಾಗಿ ಬೆಳೆಸಿ ವಿಶ್ವದ ಮಾನ್ಯತೆಯನ್ನು ಇವತ್ತು G20 ಮೂಲಕ ಆಗಲಿ, ಕ್ವಾಡಿನ ಮೂಲಕ ಆಗಲಿ, ಇಂಟರ್ನ್ಯಾಷನಲ್ ಸೌತ್ ಸೋಲಾರ್ ಅಲಯನ್ಸ್ ಮೂಲಕ ಆಗಲಿ, ಯೋಗದ ಮೂಲಕ ಆಗಲಿ, ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಲಿಕ್ಕೆ ಇಡೀ ವಿಶ್ವಕ್ಕೆ ಭಾರತದ ಏನು ಕೊಡುಗೆಯನ್ನು, ಯೋಗದ ಕೊಡುಗೆ ಆಗಲಿ, ಈ ರೀತಿ ಐತಿಹಾಸಿಕವಾಗಿರುವಂಥ ನಮ್ಮ ಏಷ್ಯಂಟ್ ನಾಲೆಡ್ಜ್ ಸಿಸ್ಟಮ್ ಬಗ್ಗೆ ಆಗಲಿ ಇಡೀ ವಿಶ್ವಕ್ಕೆ ತಿಳಿಸಿ, ಈ ಭಾರತದ ಅಪ್ರತಿಮ ಕೊಡುಗೆ ವಿಚಾರದಲ್ಲಿ ಇಡೀ ವಿಶ್ವಕ್ಕೆ ತಿಳಿಸಿ ಭಾರತದ ಗೌರವವನ್ನು ಭಾರತೀಯರಿಗೆ ಇಡೀ ವಿಶ್ವದಲ್ಲಿ ಯಾವುದೇ ಭಾಗದಲ್ಲಿರಲಿ ಭಾರತೀಯರಿಗೆ ಹೆಚ್ಚಿನ ಗೌರವನ ಸಿಗೋದಾಗಲಿ, ಭಾರತೀಯರು ಯಾವುದೇ ದೇಶದಲ್ಲಿರಲಿ ಯಾವುದೇ ಸಂಕಷ್ಟ ಬಂದಾಗಲೂ ಅವರ ನೆರವಿಗೆ ತಲುಪೋದಾಗಲಿ. ಇವತ್ತು ಫಸ್ಟ್ ಸಿಟಿಸನ್ ಅನ್ನೋ ಒಂದು ರೀತಿ, ಅಮೆರಿಕನ್ ಸಿಟಿಸನ್ ಅಂದರೆ ಫಸ್ಟ್ ಸಿಟಿಸನ್ ರೀತಿ ಭಾಳ ಮಾನ್ಯತೆ ಸಿಗೋದು. ಇವತ್ತು ಅಮೆರಿಕನ್ ಸಿಟಿಸನ್ ರಕ್ಷಣೆ ಆಗೋ ಮುಂಚೆ ಭಾರತೀಯ ನಾಗರಿಕನ ರಕ್ಷಣೆ ಆಗೋ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ ಯಾವುದೇ ದೇಶ ಆಗಿರಲಿ, ಆ ದೇಶದಲ್ಲಿ ಎಂಥ ಯುದ್ಧದ ಪರಿಸ್ಥಿತಿ ಆಗಲಿ, ಇನ್ನೊಂದಾಗಿರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮ ಭಾರತೀಯರ ರಕ್ಷಣೆಗೆ ಮುಂಚೆನೆ ತಲುಪುವಂತ ಒಂದು ದೇಶ. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.